ಹಾಯ್ ಬ್ರೋ, ನಮಸ್ತೆ. ನಮಸ್ತೆ ಬ್ರೋ. ಬ್ರದರ್, ನೀವು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಅಂತ ಗೊತ್ತು. ಡಿ ಬಾಸ್ ಅವರು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ನೀವು ಎಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ? ಡಿ ಬಾಸ್ನ ನಾನು ಒಬ್ಬನೆಲ್ಲ ಮಿಸ್ ಮಾಡ್ಕೊಳೋದು, ಕೋಟ್ಯಾಂತರ ಜನ ಮಿಸ್ ಮಾಡ್ಕೊಂತಿದ್ರು ಅವ್ರ ಅಭಿಮಾನಿಗಳು. ಬಟ್ ಬೇಜಾರಿದೆ, ಡಿ ಬಾಸ್ ಮೇಲೆ ಕೂಡ ಬೇಜಾರಿದೆ ನಮಗೆ. ಈ ಥರದೊಂದು ತಪ್ಪು ಆಗಬಾರ್ದಿತ್ತು ಅವ್ರ ಕಡೆಯಿಂದ, ಆಗ್ಬಿಟ್ಟಿದೆ. ಬಟ್ ಗೊತ್ತಿಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ ಏನೋ ಅವ್ರು ಬರೋಕ್ಕೆ. ಕಾನೂನು ದೃಷ್ಟಿಲಿ ಎಲ್ಲರೂ ಒಂದೇ. ಸೊ ನಾವು ದೇವ್ರ ಹತ್ರ ಬೇಡ್ಕೊಂತಿದ್ವಿ ಆದಷ್ಟು ಬೇಗ ರಿಲೀಸ್ ಆಗಲಿ ಬಾಸ್ ಅಂತ. ನೋಡೋಣ, ಬರ್ತಾರೆ ಸದ್ಯದ್ರಲ್ಲಿ. ಡಿ ಬಾಸ್ ಅವರು ಯಾವಾಗ ರಿಲೀಸ್ ಆಗ್ಬೋದು ಅನ್ಸುತ್ತೆ ಬ್ರೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬೇಲ್ ಸಿಕ್ಕಿದಾಗಲೇ ಎಲ್ಲ ಮುಗೀತು ಅಂತ ಅಂದ್ಕೊಂಡ್ವಿ. ಬಟ್ ಗೊತ್ತಿಲ್ಲ, ಸುಮಾರು ಜನ ಎಂತೆಂಥದೋ ತಪ್ಪು ಕೆಲಸ ಮಾಡಿಬಿಟ್ಟು ಅತ್ಯಾಚಾರ ಮಾಡೋರೆಲ್ಲ ಹೋಗಿ ಬೇಗನೆ ಬರ್ತಿದ್ದಾರೆ ಹೊರಗಡೆ. ಬಟ್ ಡಿ ಬಾಸ್ ಯಾಕೆ ಬರ್ತಿಲ್ಲ ಅನ್ನೋದೇ ನಮ್ಮೆಲ್ರಿಗೂ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಗೊತ್ತಿಲ್ಲ, ಏನೋ ನಡೀತಿರುತ್ತೆ ಸಂಚು, ಗೊತ್ತಿಲ್ಲ. ಬಟ್ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಬಾಸ್ ಮೇಲೆ. ಬಾಸ್ ಬರ್ತಾರೆ ಆದಷ್ಟು ಬೇಗನೆ. ಇವಾಗ ಡಿ ಬಾಸ್ ಅವ್ರ ಜೊತೆ ಹೊರಗಡೆ ಇದ್ದಾಗ ಎಲ್ಲರೂ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ರು. ಬಟ್ ಇವಾಗ ಕಷ್ಟದಲ್ಲಿದ್ದಾಗ ಅವ್ರನ್ನ ಬಿಡ್ಸಕ್ಕೆ ಯಾರು ಓಡಾಡ್ತಿಲ್ಲ, ನೋಡ್ತಾ ಇದ್ದೀರಾ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರಿಗೆಲ್ಲ ಹೇಳೋದು ಒಂದು ಮಾತು ಏನಂತಂದರೆ, ನೀವುಗಳು ಇವತ್ತು ಬಾಸು ಕಷ್ಟದಲ್ಲಿದ್ದೀರಾ ಅಂತ ಇದ್ದಾರೆ ಅಂದ ತಕ್ಷಣ ಅವರಿಂದ ದೂರ ಆಗಿದ್ದೀರಾ. ಸೊ ನಿಮ್ಮನ್ನೆಲ್ಲ ಬಾಸ್ ಬಿಡ್ತಾರೇನೋ ಗೊತ್ತಿಲ್ಲ, ಬಟ್ ನಿಮ್ಮ ಕರ್ಮ ಅಂತೂ ನಿಮ್ಮನ್ನು ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರದರ್, ಇವಾಗ ಡಿ ಬಾಸ್ ಅವ್ರನ್ನ ಹೊರಗಡೆ ಎನ್ವೀರ್ ಅವರು ಮತ್ತೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಮಾತ್ರ ಓಡಾಡ್ತಾ ಇದ್ದಾರೆ. ಅವರಿಬ್ಬರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಏನಿಲ್ಲ, ಒಂಥರ ರಾಮ ವನವಾಸಕ್ಕೆ ಹೋದಾಗ ಲಕ್ಷ್ಮಣ ಹೆಂಗೆ ಹೋದ್ನೋ ಹಂಗೆ ಇವಾಗ ಬಾಸ್ ವನವಾಸಕ್ಕೆ ಹೋಗಿದ್ದಾರೆ. ಅವ್ರು ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಧನ್ವೀರಣ್ಣ ತುಂಬ ಕಷ್ಟಪಡ್ತಿದ್ದಾರೆ, ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ. ಬಟ್ ಅವ್ರ ಶ್ರಮಕ್ಕೋಸ್ಕರನಾರ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಧನ್ವೀರಣ್ಣನೇ ಕೈ ಹಿಡಿದು ಹೊರಗೆ ಕರ್ಕೊಂಬರ್ತಾರೆ ಡಿ ಬಾಸ್ನ. ಇವಾಗ ಡಿ ಬಾಸ್ ಅವರು ರಿಲೀಸ್ ಆದ್ಮೇಲೆ ಮತ್ತೆ ಮೂವಿಗಳನ್ನ ಮಾಡ್ತಾರ ಅನ್ಸುತ್ತೆ ಅಥವಾ ರಾಜ್ಯಕ್ಕೆ ಹೋಗ್ತಾರ ಅನ್ಸುತ್ತೆ? ಖಂಡಿತ ಮಾಡೇ ಮಾಡ್ತಾರೆ ಸಿನಿಮಾನ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ದರ್ಶನ್, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನೆ ಅಂತ, ಅವೆಲ್ಲ ಸುಳ್ಳು. ನಮ್ಮ ಬಾಸು ಅವತ್ತು ಹೇಳೋದು ಒಂದೇ, ಇವತ್ತು ಹೇಳೋದು ಒಂದೇ. ಅವರು ಕನ್ನಡ ಸಿನಿಮಾ ಮಾಡ್ಕೊಂಡೆ ಅವ್ರು ಜೀವನ ಮಾಡ್ತಾರೆ, ಅಲ್ಲಿಂದನೇ ಅನ್ನ ತಿನ್ನೋದವರು. ಸೊ ಕನ್ನಡ ಸಿನಿಮಾಗಳು ಇನ್ನೂ ಸಿನಿಮಾ ಬರ್ತವೆ. ಇವತ್ತು ಡಿ ಬಾಸು 2 ವರ್ಷದ ಮೇಲಾಯಿತು ಸಿನಿಮಾ ಮಾಡಿಲ್ಲ, ಜೈಲಲ್ಲಿದ್ದಾರೆ. ಸೊ ಬಂದ ತಕ್ಷಣ ಖಂಡಿತ ಒಂದೇ ಒಂದು ಚೇಂಜ್ ಅನ್ನೋದೊಂದು ಇರುತ್ತೆ, ಮತ್ತೆ ಸಿನಿಮಾ ಮಾಡೇ ಮಾಡ್ತಾರೆ. ರಾಜಕೀಯ ಅವೆಲ್ಲ ಸುಳ್ಳು. ಇವಾಗ ರಾಜಕೀಯ ವ್ಯಕ್ತಿಗಳಿಗೆ ಡಿ ಬಾಸ್ ಅವರು ಚೆನ್ನಾಗಿದ್ದಾಗ ಹೊರಗಡೆ ತುಂಬಾ ಪ್ರಚಾರಕ್ಕೆ ಹೋಗ್ತಿರೋ ಅವ್ರು ಕೆಲಸ ಮಾಡ್ತಾ ಇದ್ರು. ಬಟ್ ರಾಜಕೀಯ ವ್ಯಕ್ತಿಗಳು ಯಾಕೆ ಡಿ ಬಾಸ್ ಅವರು ರಿಲೀಸ್ ಆಗಲಿಕ್ಕೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪ್ರಕಾರ? ಏನಿಲ್ಲ, ಬಾಸ್ಗೆ ಒಂದು ಬುದ್ಧಿ ಕಲಿಸ್ಬೇಕಿತ್ತು ಡಿ ಬಾಸ್ಗೆ. ಅವರೆಲ್ಲ ಕಲಿಸಿದ್ದಾರೆ, ಅದು ಒಳ್ಳೇದೇ. ಬುದ್ಧಿ ಕಲಿಸಿರೋ ಡಿ ಬಾಸ್ಗೆ. ಬಾಸು ಎಲ್ಲರೂ ನಮ್ಮವರು ಅಂದ್ಕೊಂಡು ಎಲ್ರಿಗೂ ಕೈ ಚಾಚಿ ಸಹಾಯ ಮಾಡೋರು, ಅವ್ರು ಕರೆದ ತಕ್ಷಣ ಹೋಗೋರು. ಬಟ್ ಇನ್ಮೇಲೆ ಬಾಸ್ಗೆ ಬುದ್ಧಿ ಬರುತ್ತೆ, ಯಾರ ಹತ್ರ ಹೆಂಗಿರ್ಬೇಕು, ಯಾವಾಗ ಹೆಂಗಿರ್ಬೇಕು ಅನ್ನೋದು ಚೆನ್ನಾಗಿ ಕಲ್ತಿದ್ದಾರೆ ಈಗ. ಡಿ ಬಾಸ್ ಅಭಿಮಾನಿಗಳಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಬಾಸ್ ಅವತ್ತು ಹೇಳಿರೋದು ಒಂದೇ, ಇವತ್ತು ಅವ್ರು ಜೈಲಲ್ಲಿ ಇದ್ಕೊಂಡು ಹೇಳೋದು ಒಂದೇ. ಯಾರ ಬಗ್ಗೆನೂ ಕೆಟ್ಟದಂಗೆ ಮಾತಾಡೋಕೆ ಹೋಗ್ಬಿಡಿ. ಯಾವ ಸೆಲೆಬ್ರಿಟಿಗಳ ಬಗ್ಗೆ ಅವ್ರು ಸಹಾಯಕ್ಕೆ ಬಂದಿಲ್ಲ, ಇವ್ರು ಸಹಾಯ ಮಾಡ್ತಿಲ್ಲ, ನಮ್ಮ ಬಾಸ್ನ ಹೊರಗೆ ತರಕ್ಕೆ ಇವರೇನೋ ಪಿತೂರಿ ಮಾಡ್ತಿದ್ದಾರೆ, ಅವೆಲ್ಲ ಏನು ಬೇಡ. ನಾವೆಲ್ಲರೂ ಬಾಸ್ನ ಇಷ್ಟಪಡ್ತಿದ್ವಿ, ಅದು ಅದೇ ಅವ್ರಿಗೆ ಶ್ರೀರಕ್ಷೆ. ಹಾಗಂತ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಹೋಗಿದ್ದಾರೆ ಅದು ತಪ್ಪು, ಅದು ಕಾನೂನು ಪ್ರಕಾರ. ಬಟ್ ಮುಂದೊಂದು ದಿನ ಎಲ್ಲದಕ್ಕೂ ಒಂದು ತೆರೆ ಅಂತ ಎಳಿಬೇಕಾಗುತ್ತೆ, ಎಳೆಯೋಣ. ಸೊ ನಾವೇನು ಅಂತಂದರೆ ನಾವು ಗಟ್ಟಿಯಾಗಿರಬೇಕು, ಏಕೆಂದರೆ ಬಾಸ್ ನಮ್ಮನ್ನು ಸೆಲೆಬ್ರಿಟಿ ಅಂತ ಹೇಳಿದ್ದಾರೆ. ಸೊ ನಾವು ಸೆಲೆಬ್ರಿಟಿಗಳು ಒಗ್ಗಟ್ಟಾಗಿರೋಣ, ಬಂದೇ ಬರ್ತಾರೆ ಡಿ ಬಾಸು, ಚಿಂತೆ ಬೇಡ. ಬ್ರದರ್, ಡಿ ಬಾಸ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಡಿ ಬಾಸ್ ಬಗ್ಗೆ ಅಂತ ಹೇಳಿದ್ರೆ ಮೇನ್ ಆಗಿ ಯಾವ ನಟರು ಕೂಡ ಬರೀ ಕನ್ನಡ ಸಿನಿಮಾ ಮಾತ್ರ ಅವಕಾಶ ಸಿಗತ್ತೆ ಅಂತ ಹೇಳ್ಕೊಂಡು ಮಾಡಿರೋದು ಯಾರಿಲ್ಲ. ಯಾವ್ದಾದ್ರು ಬೇರೆ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಕ್ಕಿದ್ರು ಹೋಗ್ತಾ ಇದಾರೆ, ಯಾಕಂದ್ರೆ ಅವ್ರು ಬೆಳಿಬೇಕು, ಅವ್ರದ್ದು ಬೇರೆ ಲೆವೆಲ್ ಥಿಂಕ್ ಇರುತ್ತೆ. ಬಟ್ ಡಿ ಬಾಸ್ ಅವ್ರದ್ದು ಒಂದು ಖುಷಿ ಆಗ್ತಾ ಇರೋದು ಏನ್ ವಿಷಯ ಅಂತ ಹೇಳಿದ್ರೆ ಕನ್ನಡದ ಮೇಲೆ ಇರುವಂತ ಅಭಿಮಾನ. ಯಾಕಂದ್ರೆ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಅವ್ರು ಮಾಡ್ಲೇ ಇಲ್ಲ. ಸೊ ಅವಕಾಶ ಇಲ್ಲ ಅಂತಿಲ್ಲ, ಅವಕಾಶ ತುಂಬಾ ಬಂದಿದೆ. ಯಾಕಂದ್ರೆ ಬಟ್ ಆದ್ರೆ ಕನ್ನಡ ಸಿನಿಮಾ ಬಿಟ್ಟು ನಾನು ಬೇರೆ ಸಿನಿಮಾ ಮಾಡಲ್ಲ ಅನ್ನೋದೇನ್ ಮಾತಿನಲ್ಲಿ ಏನ್ ನಿಂತಿದ್ದಾರೆ, ಅದು ಇನ್ನೂ ಅದೇ ಒಂದು ಇದ್ರಲ್ಲಿ ಅವ್ರು ಹೋಗಿ ಸೊ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಇನ್ನೂ ಮಾಡಿಲ್ಲ. ಅದೊಂದು ಖುಷಿ ವಿಷಯ ಅವ್ರ ಬಗ್ಗೆ. ನಿಜವಾಗ್ಲೂ ಅದನ್ನ ನಾವು ಒಂಥರ ಹೆಮ್ಮೆಯಿಂದ ಹೇಳ್ಬೇಕು, ಅವ್ರೊಂಥರ ಕನ್ನಡಿಗರ ಅಪ್ಪಟ ಕನ್ನಡ ಪ್ರೇಮಿ ಅಂತ ಹೇಳ್ಕೊಂಡು. ಡಿ ಬಾಸ್ ಸಿನಿಮಾ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಈಗ ಅವರಲ್ಲಿ ಏನೋ ಒಂದು ಕೆಟ್ಟ ಗಳಿಕೆಗಳು ಏನ್ ನಡೀತಾ ಇದೆ,